ಅಧಿಕ ಜ್ಯೇಷ್ಠ ಪೌರ್ಣಮಿಯ ಮಹತ್ವ, ಆಚರಣೆಗಳು, ಪೂಜಾ ವಿಧಾನಗಳು ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದಲ್ಲಿ ತಿಥಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಪ್ರತಿಯೊಂದು ತಿಥಿಯು ತನ್ನದೇ ಆದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಶೇಷತೆಯನ್ನು ಹೊಂದಿದೆ. ಆದರೆ ಕೆಲವೊಂದು ತಿಥಿಗಳು ಅತ್ಯಂತ ಶಕ್ತಿಶಾಲಿ ಹಾಗೂ ಪುಣ್ಯಪ್ರದವಾದ ದಿನಗಳೆಂದು ಪರಿಗಣಿಸಲ್ಪಟ್ಟಿವೆ. ಅಂತಹ ಪವಿತ್ರ ತಿಥಿಗಳಲ್ಲಿ ಪೌರ್ಣಿಮೆಯು ಪ್ರಮುಖವಾದದ್ದು. ಚಂದ್ರನು ತನ್ನ 16 ಕಲೆಗಳೊಂದಿಗೆ ಸಂಪೂರ್ಣ ಪ್ರಕಾಶಮಾನವಾಗಿ ಕಾಣಿಸಿಕೊಳ್ಳುವ ದಿನವೇ ಪೌರ್ಣಿಮೆ. ಈ ದಿನವನ್ನು ದೇವತಾ ಆರಾಧನೆ, ಜಪ, ತಪಸ್ಸು, ಧ್ಯಾನ, ದಾನ ಧರ್ಮ ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಶ್ರೇಷ್ಠವಾದ ದಿನವೆಂದು ಪರಿಗಣಿಸಲಾಗಿದೆ. ಅದರಲ್ಲಿಯೂ ಅಧಿಕ ಮಾಸದಲ್ಲಿ ಬರುವ ಜ್ಯೇಷ್ಠ ಪೌರ್ಣಮಿಗೆ ವಿಶಿಷ್ಟ ಸ್ಥಾನವಿದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸವು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸವೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸಾಮಾನ್ಯ ತಿಂಗಳುಗಳಲ್ಲಿ ಮಾಡುವ ಪೂಜೆ, ವ್ರತ, ದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಅಧಿಕ ಮಾಸದಲ್ಲಿ ಮಾಡುವ ಸತ್ಕಾರ್ಯಗಳಿಗೆ ಹಲವು ಪಟ್ಟು ಹೆಚ್ಚಿನ ಪುಣ್ಯ ಫಲ ದೊರೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ಬಾರಿ ಅಧಿಕ ಜ್ಯೇಷ್ಠ ಪೌರ್ಣಮಿಯು ಭಾನುವಾರದೊಂದಿಗೆ ಸಂಯೋಗ ಹೊಂದಿರುವುದರಿಂದ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ. ಭಾನುವಾರವು ಸೂರ್ಯನ ದಿನವಾಗಿದ್ದು, ಸೂರ್ಯನು ಜೀವಶಕ್ತಿ, ಆರೋಗ್ಯ, ಕೀರ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸದ ಪ್ರತೀಕನಾಗಿದ್ದಾನೆ. ಪೌರ್ಣಿಮೆಯ ದಿನ ಚಂದ್ರನು ಮನಸ್ಸು, ಭಾವನೆಗಳು, ಶಾಂತಿ ಮತ್ತು ನೆಮ್ಮದಿಯ ಸಂಕೇತವಾಗಿದ್ದಾನೆ. ಹೀಗಾಗಿ ಸೂರ್ಯ ಮತ್ತು ಚಂದ್ರರ ಅನುಗ್ರಹ ಒಂದೇ ಸಮಯದಲ್ಲಿ ದೊರೆಯುವ ಈ ಅಪರೂಪದ ಸಂಯೋಗವು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪೌರಾಣಿಕ ಕಥೆಗಳ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯು ಕ್ಷೀರಸಾಗರದಿಂದ ಪ್ರತ್ಯಕ್ಷಳಾದಳು. ಚಂದ್ರನು ಸಹ ಸಮುದ್ರ ಮಥನದಿಂದ ಹೊರಹೊಮ್ಮಿದ ದೈವಿಕ ಶಕ್ತಿಗಳಲ್ಲಿ ಒಬ್ಬನೆಂದು ಪುರಾಣಗಳು ವಿವರಿಸುತ್ತವೆ. ಆದ್ದರಿಂದ ಪೌರ್ಣಿಮೆಯಂದು ಲಕ್ಷ್ಮೀ ಪೂಜೆ ಮತ್ತು ಚಂದ್ರಾರಾಧನೆ ಎರಡೂ ವಿಶೇಷ ಮಹತ್ವವನ್ನು ಹೊಂದಿವೆ. ಈ ದಿನ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಮಾಡಿದ ಪ್ರಾರ್ಥನೆಗಳು ಶೀಘ್ರವಾಗಿ ಫಲ ನೀಡುತ್ತವೆ ಎಂಬ ನಂಬಿಕೆ. ಈ ದಿನವನ್ನು ಬ್ರಹ್ಮ ಮುಹೂರ್ತದಲ್ಲಿ ಪ್ರಾರಂಭಿಸುವುದು ಅತ್ಯಂತ ಶುಭ. ಸೂರ್ಯೋದಯಕ್ಕೂ ಮುನ್ನ ಎದ್ದು ದೇವರ ನಾಮಸ್ಮರಣೆ ಮಾಡಬೇಕು. ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ನಮ್ಮ ಹಿರಿಯರು ಸ್ವಚ್ಛತೆ ಇರುವ ಸ್ಥಳದಲ್ಲಿ ದೇವರ ಕೃಪೆ ನೆಲೆಸುತ್ತದೆ ಎಂದು ಹೇಳುತ್ತಿದ್ದರು. ಮನೆಯ ಮುಖ್ಯ ಬಾಗಿಲಿಗೆ ರಂಗೋಲಿ ಹಾಕಿ ಅರಿಶಿಣ ಮತ್ತು ಕುಂಕುಮದಿಂದ ಅಲಂಕರಿಸುವುದು ಶುಭ ಸಂಕೇತವಾಗಿದೆ. ಪೌರ್ಣಿಮೆಯಂದು ಸ್ನಾನಕ್ಕೂ ವಿಶೇಷ ಮಹತ್ವವಿದೆ. ಸಾಧ್ಯವಾದರೆ ನದಿ, ಸರೋವರ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಬಹುದು. ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡಬಹುದು. ಇದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣದ ಸಂಕೇತವಾಗಿದೆ. ಸ್ನಾನದ ನಂತರ ಹಳದಿ ಅಥವಾ ಬಿಳಿ ಬಣ್ಣದ ಶುಭ್ರವಾದ ವಸ್ತ್ರಗಳನ್ನು ಧರಿಸುವುದು ಉತ್ತಮವೆಂದು ಹೇಳಲಾಗುತ್ತದೆ. ಪೂಜಾ ಕೋಣೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಚಿತ್ರ ಅಥವಾ ವಿಗ್ರಹಕ್ಕೆ ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಬೇಕು. ತುಪ್ಪದ ದೀಪ, ಎಳ್ಳೆಣ್ಣೆಯ ದೀಪ ಅಥವಾ ಮಣ್ಣಿನ ದೀಪವನ್ನು ಹಚ್ಚಬಹುದು. ವಿಷ್ಣು ಸಹಸ್ರನಾಮ, ಲಕ್ಷ್ಮಿ ಅಷ್ಟೋತ್ತರ, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಶುಭ. ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿರುವವರು ಒಂದು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ 5 ಏಲಕ್ಕಿ, 5 ಲವಂಗ ಮತ್ತು 1 ನಾಣ್ಯವನ್ನು ಇಟ್ಟು ದೇವರ ಮುಂದೆ ಪೂಜೆ ಮಾಡಿ ನಂತರ ಹಣ ಇಡುವ ಸ್ಥಳದಲ್ಲಿ ಇಡಬಹುದು. ಇದು ಐಶ್ವರ್ಯದ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದೆ. ಕೆಲವರು 5 ಗೋಮತಿ ಚಕ್ರಗಳು, ಹಳದಿ ಕವಡೆಗಳು ಮತ್ತು ಪಚ್ಚ ಕರ್ಪೂರವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟುವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ತುಳಸಿ ಪೂಜೆ ಪೌರ್ಣಮಿಯ ಆಚರಣೆಗಳಲ್ಲಿ ಪ್ರಮುಖವಾಗಿದೆ. ತುಳಸಿಯನ್ನು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಸ್ಯವೆಂದು ಪರಿಗಣಿಸಲಾಗಿದೆ. ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ ವಿಷ್ಣು ನಾಮಸ್ಮರಣೆ ಮಾಡಿದರೆ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯ ಮುಖ್ಯ ಬಾಗಿಲಿಗೆ 2 ಅಶ್ವತ್ಥ ಎಲೆಗಳನ್ನು ಕಟ್ಟುವ ಸಂಪ್ರದಾಯವು ಕೆಲವು ಪ್ರದೇಶಗಳಲ್ಲಿ ಇದೆ. ಅಶ್ವತ್ಥ ವೃಕ್ಷವನ್ನು ದೈವಿಕ ವೃಕ್ಷವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ಶುಭ ಶಕ್ತಿಗಳು ಪ್ರವೇಶಿಸಲಿ ಎಂಬ ಸಂಕೇತವಾಗಿ ಈ ಆಚರಣೆಯನ್ನು ಮಾಡಲಾಗುತ್ತದೆ. ಮಹಿಳೆಯರಿಗೆ ಪೌರ್ಣಮಿಯ ವಿಶೇಷ ಮಹತ್ವದ ದಿನವಾಗಿದೆ.
ವಿವಾಹಿತ ಮಹಿಳೆಯರು ಕುಂಕುಮ ಧರಿಸಿ ಮಂಗಳಸೂತ್ರಕ್ಕೆ ಅರಿಶಿಣ ಅರ್ಪಿಸಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಬಹುದು. ಅವಿವಾಹಿತ ಯುವತಿಯರು ಉತ್ತಮ ವಿವಾಹ ಯೋಗಕ್ಕಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಬಹುದು. ಈ ದಿನ ಮನೆಯಲ್ಲಿ ಹಾಲು ಉಕ್ಕಿಸಿ ಅದರಿಂದ ಕ್ಷೀರಾನ್ನ ಅಥವಾ ಪಾಯಸವನ್ನು ತಯಾರಿಸಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸುವುದು ಶುಭಕರವೆಂದು ಹೇಳಲಾಗಿದೆ. ಹಾಲು ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿದೆ. ನಂತರ ಕುಟುಂಬದವರು ಈ ಪ್ರಸಾದವನ್ನು ಸ್ವೀಕರಿಸಬಹುದು. ಗೋಸೇವೆ ಪೌರ್ಣಮಿಯ ಮತ್ತೊಂದು ಪ್ರಮುಖ ಆಚರಣೆ. ಗೋವಿಗೆ ಹಸಿರು ಹುಲ್ಲು, ಬಾಳೆಹಣ್ಣು ಅಥವಾ ಇತರೆ ಆಹಾರವನ್ನು ನೀಡುವುದು ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಗೋಮಾತೆಯನ್ನು ಸಕಲ ದೇವತೆಗಳ ನೆಲೆ ಎಂದು ಶಾಸ್ತ್ರಗಳು ವರ್ಣಿಸುತ್ತವೆ. ವೀಳ್ಯದೆಲೆಗೂ ವಿಶೇಷ ಮಹತ್ವವಿದೆ. 5 ವೀಳ್ಯದೆಲೆಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದರೆ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ. ಅದೇ ರೀತಿ ಒಂದು ತೆಂಗಿನಕಾಯಿಯನ್ನು ದೇವರ ಮುಂದೆ ಒಡೆದು ಪ್ರಾರ್ಥನೆ ಸಲ್ಲಿಸುವುದು ಶುಭಕರವೆಂದು ಹೇಳಲಾಗುತ್ತದೆ. ಪೌರ್ಣಿಮೆಯ ರಾತ್ರಿ ಚಂದ್ರನ ದರ್ಶನ ಮಾಡುವುದು ಅತ್ಯಂತ ಮಂಗಳಕರ. ಚಂದ್ರನ ಬೆಳಕಿನಲ್ಲಿ ಕೆಲಕಾಲ ಕುಳಿತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ಸೋಮಾಯ ನಮಃ ಅಥವಾ ಓಂ ಚಂದ್ರಾಯ ನಮಃ ಎಂಬ ಮಂತ್ರಗಳನ್ನು ಜಪಿಸಬಹುದು. ಚಂದ್ರನಿಗೆ ಹಾಲು ಮತ್ತು ನೀರಿನಿಂದ ಅರ್ಘ್ಯ ಸಮರ್ಪಿಸಿ ಪ್ರಾರ್ಥನೆ ಸಲ್ಲಿಸುವುದರಿಂದ ಆರೋಗ್ಯ ಮತ್ತು ಮನಃಶಾಂತಿ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಉಪವಾಸಕ್ಕೂ ಈ ದಿನ ವಿಶೇಷ ಮಹತ್ವವಿದೆ. ಉಪವಾಸ ಎಂದರೆ ಕೇವಲ ಆಹಾರ ತ್ಯಜಿಸುವುದಲ್ಲ, ಮನಸ್ಸನ್ನು ಶುದ್ಧವಾಗಿಡುವುದು, ದೇವರ ಚಿಂತನೆ ಮಾಡುವುದು ಮತ್ತು ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಾಗಿದೆ. ಸಂಪೂರ್ಣ ಉಪವಾಸ ಸಾಧ್ಯವಾಗದವರು ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರ ಸೇವಿಸಬಹುದು. ಹುಣ್ಣಿಮೆಯಂದು ದಾನ ಮಾಡುವುದಕ್ಕೂ ಅಪಾರ ಮಹತ್ವವಿದೆ. ಅಕ್ಕಿ, ಹಾಲು, ಮೊಸರು, ತುಪ್ಪ, ಹಣ್ಣುಗಳು, ಧಾನ್ಯಗಳು, ಬಟ್ಟೆಗಳು ಮತ್ತು ಅನ್ನದಾನ ಮಾಡಬಹುದು. ಬಡವರಿಗೆ ಸಹಾಯ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಶಾಸ್ತ್ರ ಹೇಳುತ್ತದೆ. ಈ ದಿನ ಕಪ್ಪು ಬಟ್ಟೆ ಧರಿಸುವುದನ್ನು ಕೆಲ ಸಂಪ್ರದಾಯಗಳಲ್ಲಿ ತ್ಯಜಿಸಲಾಗುತ್ತದೆ. ಹಳದಿ, ಬಿಳಿ ಅಥವಾ ತಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಅದೇ ರೀತಿ ಮಾಂಸಾಹಾರ, ಮದ್ಯಪಾನ, ಈರುಳ್ಳಿ, ಬೆಳ್ಳುಳ್ಳಿ ಆಹಾರಗಳನ್ನು ತ್ಯಜಿಸಿ ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ಹುಣ್ಣಿಮೆಯಂದು ಗಡ್ಡ, ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಎಂಬ ಸಂಪ್ರದಾಯವೂ ಇದೆ. ಸಂಜೆ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಬೇಕು. ಮುಖ್ಯ ಬಾಗಿಲಿನ ಮುಂದೆ ಕಸ ಇರದಂತೆ ನೋಡಿಕೊಳ್ಳಬೇಕು. 2 ದೀಪಗಳನ್ನು ಹಚ್ಚಿ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಈ ಪವಿತ್ರ ದಿನದಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ನಾರಾಯಣ ಹೃದಯ, ಶ್ರೀ ಸೂಕ್ತ, ಗಾಯತ್ರಿ ಮಂತ್ರ ಮತ್ತು ಇತರೆ ಸ್ತೋತ್ರಗಳ ಪಾರಾಯಣ ಮಾಡಬಹುದು. ಓದಲು ಸಾಧ್ಯವಾಗದವರು ಭಕ್ತಿಯಿಂದ ಕೇಳಿದರೂ ಸಹ ಪುಣ್ಯ ಫಲ ದೊರೆಯುತ್ತದೆ. ಅಧಿಕ ಜ್ಯೇಷ್ಠ ಪೌರ್ಣಮಿಯು ಕೇವಲ ಒಂದು ತಿಥಿಯಲ್ಲ, ಅದು ಆತ್ಮಶುದ್ಧಿ, ದೇವರ ಸ್ಮರಣೆ, ಜಪ, ಧ್ಯಾನ, ದಾನ ಧರ್ಮ ಮತ್ತು ಕುಟುಂಬದ ಐಕ್ಯತೆಯನ್ನು ಬೆಳೆಸುವ ಪವಿತ್ರ ಅವಕಾಶವಾಗಿದೆ. ಈ ದಿನವನ್ನು ಭಕ್ತಿ, ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಆಚರಿಸಿದರೆ ಜೀವನದಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಉನ್ನತಿ ದೊರೆಯುತ್ತದೆ ಎಂಬುದು ನಮ್ಮ ಸನಾತನ ಸಂಪ್ರದಾಯದ ನಂಬಿಕೆಯಾಗಿದೆ.